ಬಿಜೆಪಿ ಶಾಸಕ ಯತ್ನಾಳ್ಗೆ ರಿಲೀಫ್ ನೀಡಿದ ಹೈಕೋರ್ಟ್. ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ಫೈಟ್. ಸಮಾವೇಶಕ್ಕೆ ಮಳೆ ಅಡ್ಡಿ ಛತ್ರಿಯಾದ ಚೇರ್. ತಲಾ 4 ಸೆಟ್ ನಾಮಪತ್ರ ಸಲ್ಲಿಸಿರುವ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಜಾಧವ್ ವಿರುದ್ಧ ಕೈ ದೂರು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಸಚಿವ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನವಿದೆ ಎಂಬ ಹೇಳಿಕೆ ನೀಡಿದ್ದ ಯತ್ನಾಳ್ಗೆ ರಿಲೀಫ್ ಸಿಕ್ಕಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧದ ಕೇಸ್ ದಾಖಲಿಸದಂತೆ ಹೈಕೋರ್ಟ್ ಏಕಸದಸ್ಯ ಪೀಠವು ಮಧ್ಯಂತರ ತಡೆ ನೀಡಿದೆ. ದಿನೇಶ್ ಗುಂಡೂರಾವ್ ಪತ್ನಿಯನ್ನ ಉಲ್ಲೇಖಿಸಿ ನೀಡಿದ ಹೇಳಿಕೆಯಲ್ಲ, ಊಹೆ ಆಧಾರದ ಮೇಲೆ ದೂರು ದಾಖಲಿಸಿದ್ದಾರೆಂದು ಯತ್ನಾಳ್ ಪರ ವಕೀಲರು ವಾದ ಮಂಡಿಸಿದ್ರು. ವಾದ ಆಲಿಸಿದ ಹೈಕೋರ್ಟ್ ಯತ್ನಾಳ್ ವಿರುದ್ಧದ ಎಫ್ಐಆರ್ಗೆ ತಡೆ ನೀಡಿದೆ. ಮಂಗಳೂರಿನಲ್ಲಿ ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ಫೈಟ್ ನಡೆಯುತ್ತಿದೆ. ನೋಟಾ ಮತ ಹಾಕುವುದಾಗಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅರ್ಕುಳ, ಅಡ್ಯಾರ್ ವಾರ್ಡ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಆದ್ರಿಂದ ನಿನ್ನೆ ಮನವೊಲಿಕೆ ಮೀಟಿಂಗ್ ನಡೆಯಿತು. ವಲಸೆ ಬಂದವರಿಗೆ ಆದ್ಯತೆ ನೀಡಿದ್ದಾರೆಂದು ಮಾಜಿ ಸಚಿವ ರಮಾನಾಥ್ ರೈ ಬಣ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಉದ್ಯಮಿ ಒಕ್ಕಲಿಗರ ಸಭೆ ಆಯೋಜಿಸಲಾಗಿತ್ತು. ಒಕ್ಕಲಿಗರ ಉದ್ಯಮಕ್ಕಾಗಿ ಫಸ್ಟ್ ಸರ್ಕಲ್ ಎಂಬ ವೇದಿಕೆಯಿಂದ ಸಭೆ ನಡೆಯಿತು. ಈ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ರು. ಜೊತೆಗೆ ಶಾಸಕ ಶರತ್ ಬಚ್ಚೇಗೌಡ, ಪರಿಷತ್ ಸದಸ್ಯ ರವಿ ಸೇರಿದಂತೆ ವಿವಿಧ ಕ್ಷೇತ್ರದ ಉದ್ಯಮಿಗಳು ಭಾಗಿಯಾಗಿದ್ರು. ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶಕ್ಕೆ ಮಳೆ ಅಡ್ಡಿಪಡಿಸಿತ್ತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಷಣ ಮುಗಿಸಿ ಸಿಎಂ ಸಿದ್ದರಾಮಯ್ಯ ಮಾತು ಆರಂಭಿಸುತ್ತಿದ್ದಂತೆ ವರುಣ ಅಬ್ಬರಿಸಿದ್ದಾನೆ. ಮಳೆಯಿಂದ ರಕ್ಷಣೆಗಾಗಿ ಜನರು ಪರದಾಡಿದ್ರು. ಕೊನೆಗೆ ಪ್ಲಾಸ್ಟಿಕ್ ಚೇರ್ಗಳಲ್ಲಿ ಆಶ್ರಯ ಪಡೆದು ಹೊರಗೆ ಓಡಿ ಹೋದ್ರು. ಕೆಲವರು ಮಳೆಯ ನಡುವೆಯೇ ಉತ್ಸಾಹದಲ್ಲಿ ಮಾತು ಕೇಳಿದ್ರು. ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಿನ್ನೆ ಕೊನೆಯ ದಿನವಾಗಿತ್ತು. ಉಮೇದುವಾರಿಕೆ ಸಲ್ಲಿಸಲು ಏಪ್ರಿಲ್ 12ರಿಂದ 19ರವರೆಗೆ ಅವಕಾಶ ನೀಡಲಾಗಿತ್ತು. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 40 ಅಭ್ಯರ್ಥಿಗಳಿಂದ 540 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ತಲಾ 4 ಸೆಟ್ ಸಲ್ಲಿಸಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕೂಡ 4 ಸೆಟ್ಗಳಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ 1 ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂತ ಚುನಾವಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 21 ಅಭ್ಯರ್ಥಿಗಳಿಂದ 35 ನಾಮಪತ್ರಗಳು ಸಲ್ಲಿಕೆಯಾಗಿವೆ. ಕಾಂಗ್ರೆಸ್ನಿಂದ ರಾಜು ಆಲಗೂರು, ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ, ಕೆಆರ್ಎಸ್ನಿಂದ ಗಣಪತಿ ರಾಥೋಡ್, ಎಸ್ಯುಸಿಐನಿಂದ ನಾಗಜ್ಯೋತಿ ನಾಮಿನೇಷನ್ ಮಾಡಿದ್ದಾರೆ. ಇಂದು ಚುನಾವಣಾಧಿಕಾರಿಗಳು ನಾಮಪತ್ರಗಳ ಪರಿಶೀಲನೆ ನಡೆಸಲಿದ್ದಾರೆ ಅಂತ ವಿಜಯಪುರ ಚುನಾವಣಾಧಿಕಾರಿ ಟಿ ಭೂಬಾಲನ್ ಮಾಹಿತಿ ನೀಡಿದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕಾಂಗ್ರೆಸ್ ದೂರು ನೀಡಲಾಗಿದೆ. ಉಮೇಶ್ ಜಾಧವ್ ವಿರುದ್ಧ ರಾಜ್ಯ ಚುನಾವಣಾ ಆಯೋಗಕ್ಕೆ ಮಾಜಿ ಎಂಎಲ್ಸಿ ರಮೇಶ್ ಬಾಬು ನೇತೃತ್ವದ ನಿಯೋಗ ದೂರು ನೀಡಿದೆ. ಪಿಎಸ್ಎ ನೇಮಕಾತಿ ಹಗರಣದಲ್ಲಿ ಜೈಲು ಸೇರಿದ ಆರೋಪಿ ಆರ್ಡಿ ಪಾಟೀಲ್ ಮನೆಗೆ ಭೇಟಿ ಹಾಗೂ ದಿವ್ಯಾ ಹಾಗರಗಿ ಜೊತೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ದೂರು ನೀಡಲಾಗಿದೆ. ಆ ಪ್ರಕರಣದಲ್ಲಿ ತನಿಖೆಯನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಉಮೇಶ್ ಜಾಧವ್ ಅವರು ಮಾಡಿದ್ದಾರೆ. ಆ ಕಾರಣಕ್ಕೆ ಪೀಪಲ್ ರೆಪ್ರೆಸೆಂಟೇಷನ್ ಕಾಯ್ದೆ ಅಡಿನಲ್ಲಿ ಮತ್ತು ನಮ್ಮ ಎವಿಡೆನ್ಸ್ ಮತ್ತು IPC ಕಾಯ್ದೆ ಅಡಿನಲ್ಲಿ ಅವ್ರ ಮೇಲೆ ಕ್ರಮವನ್ನು ತಗೋಬೇಕು ಅಂತ ಅಂದ್ಬಿಟ್ಟು ದೂರನ್ನು ಅವ್ರ ವಿರುದ್ಧ ಲಿಖಿತವಾದಂಥ ದೂರನ್ನು ಇವತ್ತು ದಾಖಲು ಮಾಡಿದ್ದೇವೆ. ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ನಿನ್ನೆ ವಾರ್ಷಿಕ ಸಭೆ ಹಮ್ಮಿಕೊಂಡಿತ್ತು. ಸಭೆಯಲ್ಲಿ ಕರ್ನಾಟಕ ರಾಜ್ಯ ಕೇಬಲ್ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಜನರಲ್ ಸೆಕ್ರೆಟರಿ ರಾಮ್ ಪ್ರಸಾದ್ ಭಾಗಿಯಾಗಿದ್ರು. ಸಭೆಯಲ್ಲಿ ಕೇಬಲ್ ಆಪರೇಟರ್ಗಳ ಕುಂದುಕೊರತೆ ಬಗ್ಗೆ ಚರ್ಚಿಸಲಾಯಿತು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಇತ್ತೀಚೆಗೆ ಅನಾವಶ್ಯಕವಾಗಿ ಕೇಬಲ್ ವೈರ್ ಕತ್ತರಿಸಿ ಹಾಕ್ತಿರೋದ್ರಿಂದ ಕೇಬಲ್ ಆಪರೇಟರ್ಗಳಿಗೆ ತೊಂದರೆ ಆಗ್ತಿದೆ. ಈ ಬಗ್ಗೆ ಡಿಸಿಎಂಗೆ ಮನವಿ ಸಲ್ಲಿಸಿದ್ದು ಚುನಾವಣೆ ನಂತರ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ರು. ಪ್ರಿಂಟ್ ಮೀಡಿಯಾಗೆ ಏನು ವ್ಯಾಲ್ಯೂಸ್ ಇದೆ, ಎಲೆಕ್ಟ್ರಾನಿಕ್ ಮೀಡಿಯಾಸ್ಗೂ ಅಷ್ಟೇ ವ್ಯಾಲ್ಯೂಸ್ ಇದೆ. ಅದ್ರ ಹಿಂದೆ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ ಕೇಬಲ್ ಆಪರೇಟರ್ಗೆ. ಆದ್ದರಿಂದ
ದಯವಿಟ್ಟು ಸರ್ಕಾರ ಸಪೋರ್ಟ್ ಮಾಡಿ ಅಂದ್ಬಿಟ್ಟು ಮಾನ್ಯ ಉಪಮಂತ್ರಿ DK ಶಿವಕುಮಾರ್ ಹತ್ರ ಕೇಳ್ಕೊಡಿ ಇರೋವಂಥ ಟೈಮಲ್ಲಿ ಅವರು ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡ್ತೀವಿ, ಎಲೆಕ್ಷನ್ ಆಗಲಿ, ಎಲೆಕ್ಷನ್ ಆಗ್ಬಿಟ್ಟ ಮೇಲೆ ನಾವು ಒಂದು ತೀರ್ಮಾನ ತಗೊಂಡು ನಾವು ಸೇರಿ ಒಂದು ಅಂತಿಮ ತೀರ್ಮಾನಕ್ಕೆ ಬರೋಣ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಭಾರತದಲ್ಲಿ ಮೊದಲ ಸ್ವಾಯತ್ತ MG ಮೋರಿಸ್ ಪ್ರೀಮಿಯಂ SUV ಕಾರ್ ಲಾಂಚ್ ಮಾಡಲಾಯಿತು. 100 ವರ್ಷಗಳ ಹಳೆಯ ಬ್ರಿಟಿಷ್ ಆಟೋಮೊಬೈಲ್ ಹೊಂದಿರೋ ಕಂಪನಿ ಇದಾಗಿದೆ. ನೂತನ ವಿನ್ಯಾಸ, ಉತ್ತಮ ಗುಣಮಟ್ಟ ಸೇರಿದಂತೆ ಹಲವು ವೈಶಿಷ್ಟ್ಯತೆ ಹೊಂದಿರುವ ಐಷಾರಾಮಿ ಕಾರ್ ಆಗಿದೆ. 3 ಭಾಗವಾಗಿ ಕಾರ್ ವಿಭಾಗಗಳನ್ನ ವಿಂಗಡಿಸಲಾಗಿದೆ. 3 ವರ್ಷ, 5 ವರ್ಷಗಳ ಕಾಲ ಕಾರು ಖರೀದಿ, ಮಾರಾಟ ಮಾಡಲು ಆಯ್ಕೆಗಳನ್ನ ಮಾಡಿಕೊಳ್ಳಬಹುದು ಅಂತ ತಿಳಿಸಿದೆ.